ಉಪ್ಪಳ ಪತ್ವಾಡಿ ಕೊಂಡಕೂರಿನಲ್ಲಿ ಭಾರಿ ಮಾದಕ ವಸ್ತುಗಳ ಭರ್ಜರಿ ಬೇಟೆ ನಡೆದಿದೆ. ಮನೆಯಲ್ಲಿಟ್ಟುಕೊಂಡು ಮಾರಾಟಕ್ಕೆ ತಯಾರಿಟ್ಟ 3 ಕಿಲೋ ತೂಕದ ಎಂಟಿಎಂಎ ಗಾಂಜಾ ಹಾಗೂ ಇತರ ಮಾದಕ ಮಾತ್ರೆಗಳ ಸಹಿತ ಕೋಟ್ಯಾಂತರ ಮೌಲ್ಯದ ಮಾದಕ ವಸ್ತುಗಳನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಈ ಸಂಬಂಧ ಮನೆಯ ಮಾಲೀಕ ಅಸ್ಕರ್ ಆಲಿ ಎಂಬಾತನನ್ನ ಬಂಧಿಸಲಾಗಿದೆ. ಕೇರಳದಲ್ಲಿ ನಡೆದ ಅತಿದೊಡ್ಡ ಮಾದಕ ಬೇಟೆ ಇದು ಎನ್ನಲಾಗಿದೆ. ಬೇಕಲ ಡಿವೈಎಸ್ಪಿ ವಿವಿ ಮನೋಜ್ ಅವರ ನೇತೃತ್ವದ ತಂಡ ನಡೆಸಿದ ದಾಳಿಯಲ್ಲಿ ಮನೆಯೊಳಗೆ ತೆಗೆದಿರಿಸಲಾಗಿದ್ದ ಮಾದಕ ವಸ್ತುಗಳ ದೊಡ್ಡ ಸಂಗ್ರಹವನ್ನೇ ಪತ್ತೆ ಹಚ್ಚಲಾಗಿದೆ. ದಾಳಿ ನಡೆಸಿದ ತಂಡದಲ್ಲಿ ಮಂಜೇಶ್ವರ ಎಸ್ಐ ನಿಖಿಲ್, ಪೊಲೀಸರಾದ ಡಾನಿಸ್, ವಂದನಾ, ಸುಬಿತ್, ಚಾಲಕ ಪ್ರಶೋಭ್ ಜೊತೆಗಿದ್ರು. ಶುಕ್ರವಾರ ಮಧ್ಯಾಹ್ನದ ಸುಮಾರಿಗೆ ದಾಳಿ ನಡೆದಿದೆ. ಸೆರೆಗೀಡಾದ ಆಸ್ಕರ್ನನ್ನು ಮನೆಗೆ ಕರೆದೊಯ್ದು ವಿಚಾರಣೆ ನಡೆಸಿದಾಗ ಮನೆಯಲ್ಲಿ ಮಾದಕ ವಸ್ತುಗಳನ್ನು ಸಂಗ್ರಹಿಸಿದ್ದ ಬಗ್ಗೆ ಮಾಹಿತಿ ದೊರಕಿದೆ. ಬಳಿಕ ಫತ್ವಾಡಿಯಲ್ಲಿರುವ ಅವರ ಮನೆಯಲ್ಲಿ ಶೋಧ ನಡೆಸಿದಾಗ ಪೆಟ್ಟಿಗೆಗಳಲ್ಲಿ ಸಂಗ್ರಹಿತ 3 ಕಿಲೋ ತೂಕದ ಎಂಡಿಎಂಎ, 1 ಕಿಲೋ ಗಾಂಜಾ ಹಾಗೂ 1 ಕಿಲೋ ಮಜ್ಜಿಗೆ ರೂಪದ ಮಾದಕ ವಸ್ತುಗಳ ಜೊತೆಯಾಗಿ ಹಲವು ಮಾದಕ ಮಾತ್ರೆಗಳು ಕೂಡ ಪತ್ತೆಯಾಗಿದೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಸಾಮಗ್ರಿ ಎನ್ನಲಾಗಿದೆ. 8 ವರ್ಷಗಳ ಹಿಂದೆ ಈ ಮನೆ ಖರೀದಿಸಿದ ಆಸ್ಕರ್ ಮತ್ತು ಅವರ ಸ್ನೇಹಿತರು ಇತ್ತೀಚಿನ ದಿನಗಳಲ್ಲಿ ಈ ಪ್ರದೇಶದಲ್ಲಿ ಮಾದಕ ವಸ್ತುಗಳ ವ್ಯಾಪಾರ ನಡೆಸುತ್ತಿದ್ದರು ಎಂದು ಪೊಲೀಸರು ತಿಳಿಸಿದ್ದಾರೆ. ಈ ಘಟನೆಯ ಹಿಂದೆ ಹಲವರ ಕೈವಾಡವಿರುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಶನಿವಾರ ಬೆಳಿಗ್ಗೆ ಆರೋಪಿಯನ್ನು ಕಾಸರಗೋಡು ಎಸ್ಪಿ ಕಚೇರಿಗೆ ಕೊಂಡೊಯ್ಯಲಾಗಿದೆ. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ.